ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟಾರೋ ರೀಡಿಂಗ್. ಇವತ್ತು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆ ವ್ಯಕ್ತಿ ಮತ್ತೆ ನಮ್ಮ ಜೀವನಕ್ಕೆ ಬರ್ತಾರ, ಆ ವ್ಯಕ್ತಿ ಮರಳಿ ನಮ್ಮ ಲೈಫ್ಗೆ ಬರ್ತಾರ ಅಂತ. ಆ ವ್ಯಕ್ತಿ ಯಾರಾದರೂ ಆಗಿರಬಹುದು, ಅವರು ನಮ್ಮಿಂದ ದೂರಾಗಿ ಸುಮಾರಷ್ಟು ವರ್ಷಗಳಾಗಿರ್ಬಹುದು, ತಿಂಗಳುಗಳಾಗಿರ್ಬಹುದು, ವಾರಗಳಾಗಿರ್ಬಹುದು, ಏನೇ ಇರ್ಬೋದು. ಆ ವ್ಯಕ್ತಿ ಮತ್ತೆ ಮರಳಿ ನಮ್ಮ ಜೀವನದಲ್ಲಿ ಬರ್ತಾರ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ 2 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. 2 ಕಾರ್ಡ್ಗಳ ಮೇಲೆ 2 ಸ್ಟೋನ್ ಇಡ್ತೀನಿ. ಓಕೆ, 2 ಸ್ಟೋನ್ಸ್ಗಳನ್ನ ಇಡ್ತೀನಿ. ಯಾವ ಸ್ಟೋನ್ ಇರುವ ಕಾರ್ಡ್, ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೊನೇಟ್ ಆಗ್ತಾ ಇದೆ, ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಯಾವ ಕಾರ್ಡ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೊನೇಟ್ ಆಗ್ತಾ ಇದೆ, ಆ ಪರ್ಸನ್ ಹೆಸರನ್ನ 3 ಬಾರಿ ಹೇಳ್ತಾ ಈ ಒಂದು ರೀಡಿಂಗ್ನ ನೋಡಬೇಕಾಗತ್ತೆ. ಆ ವ್ಯಕ್ತಿ ಮರಳಿ ನಮ್ಮ ಜೀವನಕ್ಕೆ ಬರ್ತಾರ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಬೇಕಿದ್ರೆ ಈ ವಿಡಿಯೋನ ಪಾಸ್ ಮಾಡಿ ಒಂದಷ್ಟು ಅವರ ಫೋಟೋ ಆಗಿರ್ಬೋದು, ಅವ್ರ ಹೆಸರಾಗಿರಬಹುದು, ಅದನ್ನು ನೋಡ್ತಾ ಈ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಯಾಕೆಂದರೆ ಆಗ ಎನರ್ಜಿ ನೀಟಾಗಿ ಸಿಗ್ತಾ ಹೋಗುತ್ತೆ. ನಿಮ್ಮ ಒಂದು ರೀತಿ ನಿಮ್ಮ ಎನರ್ಜಿ ಇಲ್ಲಿ ಪಾಸ್ ಆಗುತ್ತೆ ಅಂತಲೇ ಹೇಳಬಹುದು. ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ ಅಂತ ಹೇಳ್ತಾ, ಯಾರೆಲ್ಲ ಮೊದಲನೇ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಈ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡ್ರಿ, ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಆ ವ್ಯಕ್ತಿ ಮರಳಿ ನಮ್ಮ ಜೀವನಕ್ಕೆ ಬರ್ತಾರ, ನಿಮ್ಮ ಜೀವನಕ್ಕೆ. ಆ ವ್ಯಕ್ತಿ ಯಾರಾದರೂ ನಿಮ್ಮಿಂದ ದೂರ ಆಗಿದ್ದರೆ ಆ ವ್ಯಕ್ತಿ ಮರಳಿ ನಿಮ್ಮ ಜೀವನಕ್ಕೆ ಬರ್ತಾರ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುವ ನಂಬರ್ಗೆ ಅಥವಾ ಡಿಸ್ಪ್ಲೇಯಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ, ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರೆ ಅವರ ರೀಡಿಂಗ್ ನೋಡೋಣ. ಆ ವ್ಯಕ್ತಿ ಮರಳಿ ನಮ್ಮ ಜೀವನಕ್ಕೆ ಬರ್ತಾರ ಅನ್ನೋದೇ ರೀಡಿಂಗ್ ಆಗಿರುತ್ತೆ. ಓಕೆ, 5 ಆಫ್ ಪೆಂಟಿಕಲ್ಸ್ ಬಂದಿದೆ. ನಾನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಿಮಗೆ. ಇಲ್ಲಿ ಕೆಲವರ ಲೈಫಲ್ಲಿ ತುಂಬಾ ಚೆನ್ನಾಗಿರುವಂಥ ಬಾಂಡಿಂಗ್ ಇದಕ್ಕಿದ್ದ ಹಾಗೆ ಹಾಳಾಗಿದ್ದಿದೆ. ಆ ವ್ಯಕ್ತಿ ದೂರ ಆಗೋದಕ್ಕೆ ಕೆಲವೊಂದು ಸಲ ನೀವು ಕಾರಣರಾಗಿರ್ತೀರಿ. ನಿಮ್ಮ ಜೊತೆ ಆ ವ್ಯಕ್ತಿ ತುಂಬಾ ಚೆನ್ನಾಗಿದ್ದಾಗ ಆ ವ್ಯಕ್ತಿನ ತುಂಬ ಅಸಡ್ಡೆ ರೀತಿಯಲ್ಲಿ ನೋಡೋದು, ಅವ್ರನ್ನ ಚಿಕ್ಕ ವ್ಯಕ್ತಿಯಾಗಿ ನೋಡೋದು, ಅವರ ಬೆಲೆ ಗೊತ್ತಿಲ್ದಿರ ನೀವು ಸಾಕಷ್ಟು ಅವ್ರಿಗೆ ಹರ್ಟ್ ಮಾಡಿದ್ದಾಗಿರಬಹುದು, ಅವರ ಮನಸ್ಸಿಗೆ ನೋವು ಮಾಡಿದ್ದಾಗಿರಬಹುದು. ಈಗ ಅವರು ನಿಮ್ಮಿಂದ ದೂರ ಆದಾಗ, ದೂರ ಹೋದ ಮೇಲೆ ನಿಮಗೆ ಸಾಕಷ್ಟು ನೋವು ಉಂಟಾಗ್ತಾ ಇದೆ. ಸಾಕಷ್ಟು ಆರೋಗ್ಯದ ಕಡೆ ಕೂಡ ನೀವು ಹಾಳು ಮಾಡ್ಕೊಂಡಿದ್ದೀರಿ, ಆರೋಗ್ಯ ಕೂಡ ಹಾಳು ಮಾಡ್ಕೊಂಡಿದ್ದೀರಿ, ನೆಮ್ಮದಿ ಕೂಡ ಹಾಳು ಮಾಡ್ಕೊಂಡಿದ್ದೀರಿ. ಅದೇ ವಿಚಾರವಾಗಿ, ಆ ವ್ಯಕ್ತಿ ವಿಚಾರವಾಗಿ, ಆ ವ್ಯಕ್ತಿ ಇದ್ದಾಗ ಆ ವ್ಯಕ್ತಿಯ ಬೆಲೆ ಗೊತ್ತಿರಲಿಲ್ಲ ನಿಮಗೆ. ಆ ವ್ಯಕ್ತಿ ನಿಮ್ಮಿಂದ ದೂರ ಆದಮೇಲೆ ಆ ವ್ಯಕ್ತಿ ಬೇಕು ಅಂತ ಅನ್ನೋದಕ್ಕೆ ಶುರುವಾಗಿದ್ದು. ಆ ವ್ಯಕ್ತಿ ಬೇಕು ಅನ್ನುವ ಬರದಲ್ಲಿ ಆ ವ್ಯಕ್ತಿಯನ್ನು ಸಾಕಷ್ಟು ಹರ್ಟ್ ಮಾಡಿ ಮಾತಾಡಿದ್ದು ಆಗಿರಬಹುದು. ಆ ವ್ಯಕ್ತಿ ನಿಮ್ಮಿಂದ ದೂರ ಆಗ್ತಿದ್ದಾರೆ ಅಂತ ಶಾಕ್ನಲ್ಲಿ ನಿಮಗೆ ಮನಸ್ಸು ಬಂದಂತೆ ಅವ್ರನ್ನ ಬೈದಿದ್ದಾಗಿರಬಹುದು, ಏನೇ ಇರ್ಬೋದು. ಅದನ್ನು ಯಾವ ರೀತಿ ತಗೊಳ್ಬೇಕು ಅನ್ನೋದೇ ನಿಮ್ಗೆ ಅರ್ಥ ಆಗಲಿಲ್ಲ. ಅವ್ರನ್ನ ಯಾವ ರೀತಿ ತಗೊಳ್ಬೇಕು, ಯಾವ ರೀತಿ ಮಾತಾಡಬೇಕು, ಇದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ನಿಮ್ಗೆ ಅರ್ಥ ಆಗಲಿಲ್ಲ. ಸಾಕಷ್ಟು ಮಾತುಗಳನ್ನ ಮಾತಾಡಿಕೊಂಡು ನೀವು ಒಂದಷ್ಟು ಆ ವ್ಯಕ್ತಿಯಿಂದ ದೂರ ಆಗಿದ್ದೀರಿ ಅಂತಲೇ ಹೇಳ್ಬೋದು. ನಂತರ ಇಲ್ಲಿ ಮರಳಿ ಆ ವ್ಯಕ್ತಿಯನ್ನು ಪಡೆಯೋದಕ್ಕೆ ಹೋದಾಗ ಸಾಕಷ್ಟು ಜನ ನಿಮ್ಮನ್ನು ಅಪೋಸ್ ಮಾಡಿದ್ದಾರೆ, ಸಾಕಷ್ಟು ಜನ ನಿಮ್ಮನ್ನು ತಡೆದಿದ್ದಾರೆ, ಸಾಕಷ್ಟು ಜನ ಆ ವ್ಯಕ್ತಿಗೂ ಕೂಡ ಮ್ಯಾನಿಪುಲೇಟ್ ಮಾಡಿದ್ದಾರೆ. ಇವರು ಬೇಡ, ನಿನ್ನ ಲೈಫಲ್ಲಿ ಇವರು ಬೇಡ, ಇವರು ಬರೋ ಅವಶ್ಯಕತೆ ಇಲ್ಲ, ಈ ರೀತಿ ಎಲ್ಲ ಆ ವ್ಯಕ್ತಿಗೂ ಕೂಡ ತಡೆದಿದ್ದಾರೆ. ಇಲ್ಲಿ ನೀವು ಬಾರದಂತೆ, ಅವ್ರ ಹತ್ರ ಬಾರದಂತೆ ಅವ್ರನ್ನ ಪ್ರೊಟೆಕ್ಟ್ ಕೂಡ ಮಾಡ್ಕೊಂಡಿದ್ದಾರೆ. ನಿಮ್ಮನ್ನು ಬೇಡದ ರೀತಿಯಲ್ಲಿ ಬೈದಿದ್ದಾಗಿರ್ಬಹುದು, ಏನೇ ಇರ್ಬೋದು. ಆ ರೀತಿ ನಿಮ್ಮನ್ನು ಒಂದಿಷ್ಟು ಚಿಕ್ಕ ವ್ಯಕ್ತಿಗಳನ್ನಾಗಿ ಕಂಡು ತುಂಬ ತುಚ್ಛವಾಗಿ ಮಾತಾಡಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಜಸ್ಟಿಸ್ ಕಾರ್ಡ್ ಬಂದಿರೋದ್ರಿಂದ ನಿಮಗೆ ಈ ವ್ಯಕ್ತಿಯ ಈ ವ್ಯಕ್ತಿ ಒಟ್ಟಿಗೆ ಜೀವನ ಮಾಡುವಂಥದ್ದಾಗಿರಬಹುದು, ಈ ವ್ಯಕ್ತಿಯ ಒಟ್ಟಿಗೆ ಕಂಟಿನ್ಯೂ ಆಗಿ ಇರುವಂಥದ್ದಾಗಿರ್ಬೋದು, ಆಗದೆ ಇರಬಹುದು. ಬಟ್ ಕೆಲವೊಂದು ಅದರಿಂದ
ನಿಮ್ಮ ಡೆಸ್ಟಿನಿಯಲ್ಲಾಗಿರ್ಬೋದು ನಿಮಗೆ ಒಳ್ಳೆಯದು ಅನ್ನೋದೇ ಇಲ್ಲಿ ತೋರಿಸ್ತಾ ಇದೆ. ನಿಮಗೆ ಇದರಿಂದ ನಿಮ್ಮ ಲೈಫಿಗೆ ಒಳ್ಳೆಯದಾಗಿದೆ. ಹಾಗಾಗಿ ಇದರಿಂದ ನೀವು ದೂರ ಆಗಿರಬಹುದು. ನಿಮ್ಮ ಜೀವನದಲ್ಲಿ ಬೇರೆ ಅವಕಾಶಗಳು ಬಂದಿದೆ, ಬರೋದ್ರಲ್ಲಿದೆ, ಬರ್ತಿದೆ. ಬೇರೆ ಲೈಫು ಸಾಕಷ್ಟು ಚೆನ್ನಾಗಿದೆ. ಒಂದಷ್ಟು ನಿಮ್ಗೆ ಅನ್ನಿಸ್ಬೋದು, ನಿಮ್ಮ ಮನಸ್ಸಿಗೆ ಬೇಡದ ವ್ಯಕ್ತಿಯ ಒಟ್ಟಿಗೆ ಮಾತಾಡಿದ್ರೆ ನನಗೆ ಸಮಾಧಾನ ಸಿಗುತ್ತೆ ಅಂತ ನೀವು ಅಂದ್ಕೊಂಡಿದ್ರಿ. ಬಟ್ ಆದರೆ ನಿಮ್ಮ ಜೊತೆ ಸುತ್ತ ಇರೋರು ಈ ಸಂಬಂಧದ ವಿಚಾರದಲ್ಲಿ ವಿಷಕಾರಿಗಳೇ ಆಗಿದ್ದಾರೆ. ವಿಷಕಾರಿಯ ರಿಲೇಷನ್ಶಿಪ್ ಒಂದು ನಿಮಗೆ ನಿಮ್ಮ ಮನಸ್ಸಿಗೆ ಹರ್ಟ್ ಮಾಡಿದೆ ಅಂತಲೇ ಹೇಳಬಹುದು. ಈಗ ನಿಮ್ಗೆ ಅರ್ಥ ಆಗಿದೆ ಯಾರನ್ನು ನಾನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು, ಯಾವ ರೀತಿ ಯಾರ ಹತ್ರ ಚೆನ್ನಾಗಿರಬೇಕು, ಅದೆಲ್ಲ ನಿಮ್ಗೆ ಅರ್ಥ ಆಗಿದೆ. ನಿಮ್ಮ ಡೆಸ್ಟಿನಿಯಲ್ಲಿ ಆ ವ್ಯಕ್ತಿ ಇಲ್ಲದೇ ಇರಬಹುದು. ಭಗವಂತನ ಇಚ್ಛೆ ಏನಿದೆ ಗೊತ್ತಾ, ನಿಮ್ಮ ಜೀವನದಲ್ಲಿ ಆ ವ್ಯಕ್ತಿ ನಿಮ್ಮ ಲೈಫಿಂದ ಕಟ್ ಆಫ್ ಆಗಿದ್ದೇ ಒಳ್ಳೆಯದು. ಸೊ ಹಾಗಾಗಿ ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳು, ಹೊಸ ಕೆಲಸಗಳು, ಏಕೆಂದರೆ ನೀವು ಯಾವಾಗಲೂ ಸಂಪೂರ್ಣವಾಗಿ ಅದಕ್ಕೆ ಟೈಮ್ ಸ್ಪೆಂಡ್ ಮಾಡಿದ್ದಾಗಿರ್ಬೋದು, ಟೈಮ್ ಇನ್ವೆಸ್ಟ್ ಮಾಡಿದ್ದಾಗಿರ್ಬೋದು, ಅದೇ ನಡೀತಾ ಇರುವಾಗ ಅದೇನಾಗಿದೆ, ನಿಮ್ಮಿಂದ ದೂರ ಆಗಿದೆ. ನೀವು ಮಾಡಬೇಕಾಗಿದ್ದಂಥದ್ದೇ ಬೇರೆದಿದೆ. ನಿಮ್ಮ ಲೈಫಲ್ಲಿ ಏನೋ ಬೇರೆದಿದೆ. ನಿಮ್ಮ ಲೈಫಲ್ಲಿ ಪಾಸ್ಟ್ಗಿಂತ ಫ್ಯೂಚರ್ ತುಂಬ ಒಳ್ಳೆಯ ದಿನಗಳು ಕಳಿಬೇಕಾಗಿದೆ. ಅದಕ್ಕಾಗಿ ಆ ಅಳು, ಡಿಪ್ರೆಷನ್, ನೊಂದ್ಕೊಂಡಿದ್ದು, ಆ ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ದು, ಈ ಥರದ್ದೆಲ್ಲ ಇದೆ. ಅದೊಂದು ವಿಷಕಾರಿಯ ಒಂದು ಸಂಬಂಧ ಅಂತಲೇ ಹೇಳಬಹುದು. ಆ ವಿಷಕಾರಿ ಸಂಬಂಧದಿಂದ ದೂರ ಆದಮೇಲೆ ನಿಮಗೆ ಎಲ್ಲ ಅವಕಾಶಗಳು ಇನ್ನು ಮುಂದೆ ಸಿಗ್ತಾ ಹೋಗುತ್ತೆ. ಕೆಲವ್ರ ಲೈಫಲ್ಲಿ ಆಲ್ರೆಡಿ ಸಿಕ್ಕಿದೆ, ಅದು ದೂರ ಆಗಿದ್ದಕ್ಕೆ ಸಿಕ್ಕಿದೆ ಅಂತ ಹೇಳಬಹುದು. ನಾನೊಂದು ಕ್ಲಾರಿಟಿಗೋಸ್ಕರ ಒಂದು ಕಾರ್ಡ್ಗಳನ್ನ ನಿಮ್ಮ ಹತ್ರ ತೆಗಿತೀನಿ. ಆ ವ್ಯಕ್ತಿ ಬರ್ತಾರಾ ಅಂತ ಹೇಳಿದ್ರೆ ಹೌದು, ನಿಧಾನವಾಗಿ ನಿಮ್ಮ ಜೀವನಕ್ಕೆ ಬರ್ತಾರೆ. ನಿಮ್ಮ ಏಳಿಗೆ ಆಗಿರಬಹುದು, ನೀವು ಅವರನ್ನು ನೋಡಿ ಕೊರಗ್ತಾ ಇಲ್ಲಲ್ವಾ, ಅವರನ್ನು ಬಿಟ್ಟ ಮೇಲೆ ನೀವು ತುಂಬ ಚೆನ್ನಾಗಿ ಆಗಿದ್ದೀರ ಅಲ್ವಾ ಅನ್ನೋ ರೀತಿ ಆದಾಗ ಆ ವ್ಯಕ್ತಿ ನಿಮ್ಮ ಹತ್ರ ಮತ್ತೆ ಸ್ವಲ್ಪ ಸಮಯ ತಗೊಂಡ್ರು ಮತ್ತೆ ಆ ವ್ಯಕ್ತಿ ಬರ್ತಾರೆ ಅಂತಲೇ ತೋರಿಸ್ತಾ ಇದೆ. ಇಲ್ಲಿ ನಿಮ್ಮ ಲೈಫಲ್ಲಿ ಮುಂದಿನ ದಿನಗಳಲ್ಲಿ ವಿಪರೀತ ಸೆಲೆಬ್ರೇಷನ್ ಇದೆ. ಯಾರೆಲ್ಲ ಸಿಂಗಲ್ಸ್ ಏನಾದರೂ ಈ ರೀಡಿಂಗ್ನ ನೋಡ್ತಾ ಇದ್ದರೆ ನಿಮ್ಮ ಲೈಫಲ್ಲಿ ಒಂದು ಅದ್ಭುತವಾದ ಒಂದು ಪ್ರೊಫೈಲ್ ಎಂಟ್ರಿ ಆಗ್ತಾ ಇದೆ. ಇನ್ನು ಕೆಲವೇ ವಾರಗಳಲ್ಲಿ, ಕೆಲವೇ ತಿಂಗಳುಗಳಲ್ಲಿ ಆ ಪ್ರೊಫೈಲ್ ಎಂಟ್ರಿ ಆಗ್ತಾ ಇದೆ. ಆ ಪ್ರೊಫೈಲ್ನಿಂದ ನಿಮಗೊಂದು ನೆಮ್ಮದಿ ಇದೆ, ಸಂತೋಷದ ದಿನಗಳು, ಜರ್ನಿ, ಟ್ರಾವೆಲಿಂಗ್, ಖುಷಿಯಿಂದ ಮಾತುಗಳು. ಈ ಪಾಸ್ಟಲ್ಲಿ ನೀವು ಆ ಥರದ್ದೊಂದು ರಿಲೇಷನ್ಶಿಪ್ ಆಗಿರಬಹುದು, ಆ ಥರದ್ದೊಂದು ಬಾಂಡಿಂಗ್ ಆಗಿರಬಹುದು, ಆ ಥರದ್ದೊಂದು ಸಂಬಂಧ ನೀವು ನೋಡಿರಲಿಕ್ಕಿಲ್ಲ. ಮುಂದಿನ ಸಂಬಂಧ ಆ ರೀತಿ ಸಿಗೋದ್ರಲ್ಲಿದೆ. ಸಿಂಗಲ್ಸ್ ಏನಾದರೂ ನೋಡ್ತಾ ಇದ್ದರೆ ಮದುವೆ ಆಗೋದಂತೂ ಖಂಡಿತ. ಆ ಪೇರ್ ಕೂಡ ಚೆನ್ನಾಗಿರುತ್ತೆ. ಇದು ಭಗವಂತನಿಂದನೇ ನಿಮಗೆ ಆಶೀರ್ವಾದ ಕೊಟ್ಟಿರುವಂಥ ಪೇರ್ ಅಂತ ಹೇಳಬಹುದು. ಈ ವ್ಯಕ್ತಿ ಪಾಸ್ಟ್ ಹೋದಂಥ ವ್ಯಕ್ತಿ ಮರಳಿ ಬರ್ತಾರ ಅಂತ ಹೇಳಿದ್ರೆ ನಿಧಾನವಾಗಿ ನೀವು ನಿಮ್ಮ ಜೀವನದಲ್ಲಿ ಚೆನ್ನಾಗಿದ್ದಾಗ ಅವರು ಬಂದು ಮಾತಾಡುವ ಸಾಧ್ಯತೆಯೂ ಇದೆ. ಬಟ್ ಇಗ್ನೋರ್ ಮಾಡಿ, ಈ ವ್ಯಕ್ತಿಯಿಂದ ನೀವು ತುಂಬಾ ನೊಂದಿದ್ದೀರಿ, ಇಗ್ನೋರ್ ಮಾಡಿ ನಿಮ್ಮ ಮುಂದಿನ ಲೈಫ್ ನೋಡ್ಕೊಳ್ಳೋದು ತುಂಬ ಉತ್ತಮ. ಏಕೆಂದರೆ ನೀವು ಇವರಿಂದ ದೂರ ಆದ ಮೇಲೇ ನಿಮ್ಮ ಲೈಫ್ ತುಂಬ ಚೆನ್ನಾಗಾಗಿದೆ, ತುಂಬ ಚೆನ್ನಾಗಿ ಆಗ್ತಾ ಇದೆ, ತುಂಬ ಚೆನ್ನಾಗಿ ಆಗತ್ತೆ. ಓಕೆ, ಯಾರೆಲ್ಲ ಸೆಕೆಂಡ್ ಸ್ಟೋನ್, ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಮರಳಿ ಆ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಾರಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಆ ವ್ಯಕ್ತಿ ಮರಳಿ ನಿಮ್ಮ ಲೈಫ್ಗೆ ಬರ್ತಾರಾ, ಮರಳಿ ಆ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಾರಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಯಾರೆಲ್ಲ ಸೆಕೆಂಡ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ. ಆ ವ್ಯಕ್ತಿಯ ಫೀಲಿಂಗ್ಸ್ ಹೇಗಿದೆ, ಆ ವ್ಯಕ್ತಿ ಬರೋದ್ರಲ್ಲಿದ್ದಾರಾ. ನನ್ನ ನಂತರ ಕ್ಲಾರಿಟಿಗೊಂದು ಮೆಸೇಜ್ ತೆಗಿತೀನಿ ನಿಮಗೋಸ್ಕರ. ಓಕೆ, ಈ ವ್ಯಕ್ತಿಯಿಂದ ಈಗ ನೀವು ಒಂದಷ್ಟು ನೋವು ಉಂಟಾಗಿದೆ. ಈ ವ್ಯಕ್ತಿಯಿಂದ ಕೆಲವು ಮಾತುಗಳಾಗಿರಬಹುದು, ಆ ವ್ಯಕ್ತಿಯ ಕೆಲವು ಸತ್ಯಗಳಾಗಿರಬಹುದು ಗೊತ್ತಾದ ಮೇಲೆ ನಿಮಗೆ ನೋವು ಉಂಟಾಗಿದೆ. ಬಟ್ ಆದರೆ ಈ ವ್ಯಕ್ತಿ ನಿಮ್ಮ ಲೈಫಲ್ಲಿ ಮರಳಿ ಬರ್ತಾರ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಏನೇ ಜಗಳ ಆಗಿರಬಹುದು, ಏನೇ ಅವರಿಂದ ನೀವು ಡಿಪ್ರೆಷನ್ಗೆ ಹೋಗಿರಬಹುದು, ಆಬ್ವಿಯಸ್ಲಿ ಈ ವ್ಯಕ್ತಿ ಬಂದೇ ಬರ್ತಾರೆ ನಿಮ್ಮ ಜೀವನಕ್ಕೆ. ಭಗವಂತನ ಇಚ್ಛೆ ಕೂಡ ಅದೇ ಆಗಿದೆ.
ಈ ವ್ಯಕ್ತಿ ನಿಮಗೆ ಸರಿಯಾದ ಪೇರೆ. ಇಲ್ಲಿ 6 ಆಫ್ ವಾಂಡ್ಸ್ ಬಂದು ಏನಾದರೂ ನೀವು ಕೊನೆವರೆಗೂ ನಾನು ಅವ್ರ ಜೊತೆಗಿರಬೇಕು, ಮದುವೆ ಆಗಿರಬೇಕು, ಆ ರೀತಿ ಏನಾದರೂ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದರೆ, ಹೌದು ಇದು ಆಗುತ್ತೆ, ಆಗಿಯೇ ತೀರುತ್ತೆ ಅಂತ ತೋರಿಸುತ್ತೆ. ಕೊನೆವರೆಗೂ ಇರುವಂಥ ಸಾಧ್ಯತೆ ಇದೆ. ಈ ವ್ಯಕ್ತಿ ನಿಮ್ಮಿಂದ ಸದ್ಯಕ್ಕೇನಾದರೂ ದೂರ ಆಗಿದ್ದರೆ, ದೂರ ಹೋಗಿದ್ರೆ ಆಬ್ವಿಯಸ್ಲಿ ಈ ವ್ಯಕ್ತಿ ನಿಮ್ಮ ಲೈಫ್ಗೆ ಮರಳಿ ಬಂದೇ ಬರ್ತಾರೆ. ಮತ್ತು ಈ ವ್ಯಕ್ತಿ ಒಟ್ಟಿಗೆ ಟ್ರಾವೆಲಿಂಗ್ ಇದೆ, ಜರ್ನಿ ಇದೆ. ಮತ್ತು ಈ ವ್ಯಕ್ತಿ ಅವರು ನಿಮ್ಮಿಂದ ದೂರ ಆದ ಮೇಲೆ ಅವ್ರು ಎಷ್ಟೆಲ್ಲ ನೋವು ಪಟ್ಟಿದ್ರು, ಯಾವ್ಯಾವ ರೀತಿ ಫೀಲ್ ಮಾಡಿಕೊಂಡ್ರು, ಅದನ್ನೆಲ್ಲ ನಿಮ್ಮ ಹತ್ರ ಮತ್ತೆ ಮರಳಿ ಮಾತಾಡುವ ಈಗಿನ ಸಂದರ್ಭ ಅದು ಎಷ್ಟೇ ಕಠೋರವಾಗಿರಲಿ, ಅದೆಷ್ಟೇ ಅವರು ದೂರವಾಗಿರಲಿ, ನಿಮ್ಮಿಂದ ದೂರ ಆಗಿರಲಿ, ಮರಳಿ ಈ ಸಂಬಂಧ ಸರಿ ಹೋಗುತ್ತೆ ಅಂತಲೇ ತೋರಿಸುತ್ತೆ. ಆ ವ್ಯಕ್ತಿ ಕೂಡ ನಿಮ್ಮಿಂದ ಏನಾದರೂ ದೂರ ಆಗಿ ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಏನಾದರೂ ಇದ್ದರೆ, ಆ ವ್ಯಕ್ತಿ ಏನು ಹೇಳ್ತಾ ಇದ್ದಾರೆ, ಏನು ಮನಸ್ಸಲ್ಲಿ ಈಗಿನ ಏನು ಅಂದ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಯಾವುದಾದ್ರೂ ಒಂದು ಸಂದರ್ಭ ಬಂದೇ ಬರುತ್ತೆ, ನಾನು ಮತ್ತೆ ಮಾತಾಡ್ತೀನಿ ಅನ್ನುವ ರೀತಿ ಅವರಿದ್ದಾರೆ. ಇಲ್ಲಿ ನೀವಿಬ್ಬರು ಎಷ್ಟು ದೂರ ಆಗ್ತೀರಲ್ವಾ, ಅಷ್ಟೇ ಪರಸ್ಪರವಾಗಿ ನೀವು ಯಾವ್ಯಾವ ರೀತಿ ಫೀಲ್ ಮಾಡ್ಕೊಳ್ತಿದ್ದೀರಾ ಅನ್ನೋದು ಅವ್ರಿಗೂ ಗೊತ್ತು, ನಿಮಗೂ ಗೊತ್ತು. ನಿಮಗೂ ತುಂಬ ಚೆನ್ನಾಗಿ ಗೊತ್ತಿದೆ ಅವ್ರು ಯಾವ ರೀತಿ ನಿಮ್ಮನ್ನು ಫೀಲ್ ಮಾಡ್ಕೊಳ್ತಾ ಇದ್ದಾರೆ, ಯಾವ ರೀತಿ ಅವರ ಮನಸ್ಸಿನ ಭಾವನೆಗಳೇನು. ಆ ವ್ಯಕ್ತಿ ಡಿಸೈಡ್ ಮಾಡ್ಕೊಂಡಿದ್ದಾರೆ, ಇದ್ದರೆ ನಾನು ಲೈಫ್ ಲಾಂಗ್ ಇರಬೇಕು ನಾನು ನಿಮ್ಮ ಜೊತೆಗೆ ಅಂತ ಹೇಳಿ. ಆ ವ್ಯಕ್ತಿಗೂ ಕೂಡ ನಿಮ್ಮನ್ನು ಬಿಟ್ಟು ದೂರ ಇರೋದಕ್ಕೆ ಆಗೋದು ಇಲ್ಲ. ಸಂದರ್ಭಗಳು ಅವರನ್ನು ದೂರ ಮಾಡಿರ್ಬೋದು, ಆದರೆ ನಿಮ್ಮನ್ನು ಬಿಟ್ಟುಕೊಡುವಂತಹ ಯಾವುದೇ ಐಡಿಯಾದಲ್ಲಿ ಅವರಿಲ್ಲ. ಹರ್ಟ್ ಆಗಿರ್ಬೋದು, ಕೆಲವೊಂದು ಸಲ ನಿಮಗೆ ನೀವೇ ಡೌಟ್ ಪಟ್ಟು ಅವ್ರನ್ನ ಮಾತಾಡಿದ್ದಾಗಿರಬಹುದು, ತಲೆಯಲ್ಲಿ ಸಾಕಷ್ಟು ಗೊಂದಲಗಳು ನಿಮ್ಮ ತಲೆಯಲ್ಲೇ ಮೂಡೋದು. ಬಟ್ ಅವರು ಈ ಸಂಬಂಧನ ಉಳಿಸ್ಕೊಂಡು ಹೋಗಬೇಕು ಅನ್ನೋದೇ ಡಿಸೈಡ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಕೆಲವ್ರ ಲೈಫಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಈಗೋ ಕ್ಲಾಶಸ್ ಕೂಡ ಆಗ್ತಾ ಇದೆ. ಸೊ ಅದರಿಂದ ಕೂಡ ಒಂದಷ್ಟು ಸಮಯನ ನಿಮಗೆ ನೀವೇ ಹಾಳು ಮಾಡ್ಕೊಳ್ತಾ ಇದ್ದೀರಿ. ಆ ಈಗೋನ ದಯವಿಟ್ಟು ದೂರ ಇಟ್ಟರೆ ತುಂಬ ಈ ರೀತಿ ಒಳ್ಳೆಯ ಹ್ಯಾಪಿ ಫ್ಯಾಮಿಲಿ ಆಗುತ್ತೆ. ಈ ಫ್ಯಾಮಿಲಿಗೂ ಕೂಡ ಒಂದಷ್ಟು ಖುಷಿ ಅಂತಲೇ ಹೇಳಬಹುದು. ನೀವು ಅವರನ್ನು ಯಾವ ರೀತಿ ಫೀಲ್ ಮಾಡ್ಕೊಳ್ತಿದ್ದೀರಿ, ಯಾವ ರೀತಿ ಅವರನ್ನು ಮಿಸ್ ಮಾಡ್ಕೊಳ್ತಾ ಇದ್ದೀರಿ, ಆ ಒಂದು ಸೆನ್ಸ್ ಆ ಪರ್ಸನ್ಗೆ ಯಾವಾಗಲೂ ಕಾಡ್ತಾ ಇದೆ, ಗೊತ್ತಿದೆ. ಇಲ್ಲಿ ಕೆಲವ್ರ ಲೈಫಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಈಗೋ ಹರ್ಟ್ ಆಗಿ ಅವರೇ ಕಾಲ್ ಮಾಡಲಿ, ಅವರೇ ಮೆಸೇಜ್ ಮಾಡಲಿ ಅನ್ನುವ ಈಗೋ. ಬಟ್ ಇಲ್ಲಿ ನೀವೇನಾದರೂ ಕಾಲ್ ಮಾಡೋದಕ್ಕೆ ಅಂತ ಹೋದಾಗ ಆ ವ್ಯಕ್ತಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಏನೋ ಒಂದು ರೀತಿ ನಿಮ್ಮನ್ನು ಹರ್ಟ್ ಮಾಡಿ ಮಾತಾಡುವ ರೀತಿ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಆ ಥರ ಮಾಡುವಂಥದ್ದು. ಸೊ ನಾನು ಎಂಟೈರ್ ಕಾರ್ಡ್ ನಾನೇನು ನೋಡಿದಾಗ ಆ ವ್ಯಕ್ತಿ ಮರಳಿ ಬರುವ ಸಾಧ್ಯತೆಯೇ ಹೆಚ್ಚು ಅಂತಲೇ ಹೇಳಬಹುದು. ಸಂಬಂಧಗಳನ್ನ ಉಳಿಸ್ಕೊಳ್ಳೋದಕ್ಕೆ ನೀವು ಪ್ರಯತ್ನಗಳನ್ನೂ ಕೂಡ ಪಡ್ತಾ ಇದ್ದೀರಿ ಕೂಡ. ಈ ಸಂಬಂಧ ಉಳಿಸ್ಕೊಳ್ಬೇಕು, ನಾನು ಈ ಸಂಬಂಧ ಬೇಕೇ ಬೇಕು ಅನ್ನೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ನೀವು ಪಟ್ಟಿದ್ದೀರಿ. ಅದೇ ರೀತಿ ಆ ವ್ಯಕ್ತಿ ಕೂಡ ಇಲ್ಲಿ ನಾನು ಈ ವ್ಯಕ್ತಿ ವಿಚಾರವಾಗಿ ಏನಾದರೂ ನೆಗೆಟಿವ್ ಆಗಿ ಮಾತಾಡಬೇಕು ಅಂತ ನಾನು ನೆಗೆಟಿವ್ ವಿಚಾರ ಏನಿದೆ ಅಂತ ನಾನು ನೋಡೋದಕ್ಕೆ ಹೋದರೆ, ಇಲ್ಲಿ ನೀವು ಎಫರ್ಟ್ ಹಾಕ್ತೀರಿ, ಆದರೆ ಆ ವ್ಯಕ್ತಿ ಏನು ಅಂತ ಹೇಳಿದ್ರೆ ಆ ವ್ಯಕ್ತಿ ಎಫರ್ಟ್ ಹಾಕಲ್ಲ. ಈ ಸಂಬಂಧದ ವಿಚಾರವಾಗಿ ಆ ವ್ಯಕ್ತಿ ಎಫರ್ಟ್ ಹಾಕೋದಿಲ್ಲ. ಅವ್ರಿಗೆ ಗೊತ್ತಿದೆ ನೀವು ಈ ಸಂಬಂಧನ ಬಿಟ್ಕೊಡಲ್ಲ ಅಂತೇಳಿ. ನಾನೊಂದು ಕ್ಲಾರಿಫಿಕೇಷನ್ಗೋಸ್ಕರ ಒಂದು ಕಾರ್ಡ್ ತೆಗೆದೆ, ಈ ಸಂಬಂಧ ಮತ್ತೊಂದಾಗತ್ತಾ ಅಂತ. ಆಬ್ವಿಯಸ್ಲಿ ಈ ಸಂಬಂಧ ಆಗಿಯೇ ತೀರುತ್ತೆ ಅಂತಲೇ ಹೇಳ್ಬೋದು. ಮತ್ತೆ ಆ ವ್ಯಕ್ತಿ ಮರಳಿ ನಿಮ್ಮ ಜೀವನಕ್ಕೆ ಬರ್ತಾರೆ ಅಂತ ಹೇಳಬಹುದು. ಇಲ್ಲಿ ಸಾಕಷ್ಟು ಜೀವನದಲ್ಲಿ ಸಾಕಷ್ಟು ಈ ರೀಡಿಂಗ್ ಏನು ನೋಡ್ತಿದ್ರಿ, ಅವರ ಲೈಫಲ್ಲಿ ಮಕ್ಕಳುಗಳು ಕೂಡ ಇದ್ದಾರೆ. ಆ ಮಕ್ಕಳ ಬಾಂಡಿಂಗಿಂದನೂ ಕೂಡ ಒಂದಾಗೋ ಸಾಧ್ಯತೆ ಇದೆ. ಅವ್ರಿಗೂ ಕೂಡ ಮಕ್ಕಳಿದ್ದಾರೆ ಅಂತಲೇ ನನಗೆ ತೋರಿಸುತ್ತೆ. ಬಟ್ ಆ ವ್ಯಕ್ತಿಗೆ ಎಲ್ಲೋ ಇತ್ತೀಚೆಗೆ ಏನಾಗ್ತಿದೆ ಅಂತ ಹೇಳಿದ್ರೆ, ನಿಮ್ಮ ಬಗ್ಗೆ
ಎಲ್ಲೋ ನೋಡಿದಾಗ ಆಗಿರಬಹುದು, ಯಾವುದೋ ಒಂದು ಫೋಟೋ ನೋಡಿದಾಗ ಆಗಿರಬಹುದು, ಯಾವುದೋ ಒಂದು ಏನೋ ಒಂದು ಸಂದರ್ಭದಲ್ಲಿ ನಿಮ್ಮನ್ನು ನೋಡಿದಾಗೆ ಅನಿಸೋದು, ನಿಮ್ಮನ್ನು ಮಿಸ್ ಮಾಡಿಕೊಂಡ ಹಾಗೆ ಅನಿಸೋದು, ಮತ್ತು ನಾನು ಕಾಲ್ ಮಾಡಬೇಕು, ಮೆಸೇಜ್ ಮಾಡಬೇಕು. ಬಟ್ ಅವ್ರಿಗೊಂದು ಓವರ್ ಕಾನ್ಫಿಡೆನ್ಸ್ ಇದೆ, ಈ ಸಂಬಂಧ ಹಾಳಾಗಲ್ಲ, ಈ ಸಂಬಂಧ ಮತ್ತೊಂದಾಗುತ್ತೆ ಅನ್ನೋ ಓವರ್ ಕಾನ್ಫಿಡೆನ್ಸ್ ಇದೆ. ನಿಮ್ಮಿಂದ ಅವರು ದೂರ ಆದಂತೆ ನಿಮಗೆ ಕಾಣಿಸ್ತಾ ಇದೆ. ಬಟ್ ಆದರೆ ಆ ವ್ಯಕ್ತಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಈ ಸಂಬಂಧ ಮತ್ತೆ ರೀಕನೆಕ್ಟ್ ಆಗತ್ತೆ ಅಂತ ಹೇಳಿ. ಇನ್ನೊಂದು, ಆ ವ್ಯಕ್ತಿ ಬಂದಾಗ ನೀವು ಯಾವಾಗಲೂ ಇದೇ ರೀತಿ ರಿಯಾಕ್ಟ್ ಮಾಡಿರೋದು, 101 ಪ್ರಶ್ನೆಗಳನ್ನ ಕೇಳೋದು, ನಾನು ಹೇಳ್ದಂಗೆ ನಡಿಬೇಕು, ನಿಮಗೆ ಹೇಗೆ ನಿಮ್ಮ ಮೈಂಡ್ಸೆಟ್ಟಿಗೆ ಹೇಗೆ ಬರುತ್ತಲ್ಲ ಅದೇ ರೀತಿ ಆ ವ್ಯಕ್ತಿ ಇರಬೇಕು ಅನ್ನುವ ಮೈಂಡ್ಸೆಟ್ ನಿಮ್ಗಾಗಿರುತ್ತೆ. ಬಟ್ ಆದರೆ ಆ ವ್ಯಕ್ತಿ ವಿಚಾರದಲ್ಲೂ ಆ ವ್ಯಕ್ತಿಗೂ ಒಂದು ವೈಯಕ್ತಿಕ ಜೀವನ ಅನ್ನೋದು ಇರುತ್ತೆ, ವೈಯಕ್ತಿಕ ಲೈಫ್ ಅನ್ನೋದಿರುತ್ತೆ, ವೈಯಕ್ತಿಕ ಫೀಲಿಂಗ್ಸ್ ಅನ್ನೋದಿರುತ್ತೆ. ಅದನ್ನು ನೀವು ಕೇಳಲ್ಲ. ಅದೇನಾದರೂ ಉಲ್ಟಾ ಮಾತಾಡಿದಾಗ ನೀವು ಮಾಡೋ ರಿಯಾಕ್ಟೇ ಬೇರೆ. ಆ ರಿಯಾಕ್ಟ್ಗಿಂತ ದೂರ ಇರೋದೇ ಉತ್ತಮ ಅನ್ನುವ ಲೆವೆಲಿಗೆ ನೀವು ತೊಗೊಂಡು ಹೋಗ್ಬಿಡ್ತೀರಿ. ಬಟ್ ಆದರೆ ಆ ವ್ಯಕ್ತಿಯ ಮನಸ್ಸಿನಲ್ಲಿ ಸಾಕಷ್ಟು ಪ್ರೀತಿ ನಿಮ್ಮ ಮೇಲಿದೆ. ಈ ಸಂಬಂಧ ಉಳಿಸ್ಕೊಳ್ಳೋದಕ್ಕೆ ಇಬ್ಬರಲ್ಲೂ ಇದೆ, ಇಬ್ಬರು ಮನಸ್ಸಿನಲ್ಲೂ ಇದೆ. ಬಟ್ ಆದರೆ ಒಬ್ರಿಗೊಬ್ರು ತೋರಿಸ್ಕೊಳ್ಳೋದಿಲ್ಲ. ಇದರಲ್ಲಿ ನಿಮ್ಮ ಎಫರ್ಟೇ ಜಾಸ್ತಿ. ಈ ಸಂಬಂಧ ಹಾಳಾಗದೇ ಇರೋ ಹಾಗೆ ನಾನು ಇಟ್ಕೊಳ್ಬೇಕು, ನೋಡ್ಕೊಂಡು ಹೋಗಬೇಕು ಅನ್ನೋದು ನಿಮ್ಮ ಎಫರ್ಟ್ ಜಾಸ್ತಿ ಇದೆ. ಆ ವ್ಯಕ್ತಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಈ ಸಂಬಂಧ ಹೇಗಿದ್ರೂ ಉಳಿಸ್ಕೊಳ್ತಾರೆ ಅನ್ನುವ ಓವರ್ ಕಾನ್ಫಿಡೆನ್ಸ್ ಆ ವ್ಯಕ್ತಿಗಿದೆ. ಆ ವ್ಯಕ್ತಿ ಮರಳಿ ನಿಮ್ಮ ಜೀವನಕ್ಕೆ ಬರ್ತಾರಾ ಅಂದರೆ 100% ಆ ವ್ಯಕ್ತಿ ಮರಳಿ ನಿಮ್ಮ ಜೀವನಕ್ಕೆ ಬಂದೇ ಬರ್ತಾರೆ ಅಂತ ಹೇಳ್ತಾ ಈ ಒಂದು ರೀಡಿಂಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ. ಯಾರೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಡೈರೆಕ್ಟಾಗಿ ಅನ್ನೋದಾದರೆ ನೀವು ಆಫೀಸ್ಗೂ ಕೂಡ ಬಂದು ಮೀಟ್ ಆಗ್ಬೋದು, ಅಪಾಯಿಂಟ್ಮೆಂಟ್ ತೊಗೊಳ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.